ನಿರೂಪಕಿ ಅಪರ್ಣಾ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಜುಲೈ 12ರಂದು ರಾತ್ರಿ 9:30ಕ್ಕೆ ಅಪರ್ಣಾ ಅವರು ಇಹಲೋಕ ತ್ಯಜಿಸಿದ್ದಾರೆ. ಶ್ವಾಸಕೋಶದ ಕ್ಯಾನ್ಸರ್ ಕಾಯಿಲೆ 4ನೇ ಹಂತದಲ್ಲಿತ್ತು. ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸೋತಿದ್ದೇವೆ ಎಂದು ಅಪರ್ಣಾ ಪತಿ ನಾಗರಾಜ್ ವಸ್ತಾರೆ ಅವರು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ನಾವು ಖಾಸಗಿಯಾಗಿ ಬದುಕಿದವರು, ಖಾಸಗಿಯಾಗಿ ಬೀಳ್ಕೊಡಲು ಬಯಸುತ್ತೇನೆ. ನನಗಿಂತ ಮುಂಚೆ ಅವಳು ಕರ್ನಾಟಕಕ್ಕೆ ಸೇರಿದವಳು. ಏನಾಯ್ತು ಅಂತ ಮಾಧ್ಯಮದ ಮುಂದೆ ಹೇಳು ಅಂತ ಅಪರ್ಣಾ ನನಗೆ ಹೇಳಿದ್ದಳು. 2 ವರ್ಷಗಳ ಹಿಂದೆಯೇ ಕಳೆದ ಜುಲೈನಲ್ಲಿ ಅಪರ್ಣಾ ಅವರಿಗೆ ತಪಾಸಣೆ ಹಂತದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಇರೋದು ಗೊತ್ತಾಗಿತ್ತು. ಆಗಲೇ 4ನೇ ಹಂತದಲ್ಲಿತ್ತು. ಅಂದು ವೈದ್ಯರು ಇನ್ನು 6 ತಿಂಗಳು ಬದುಕಬಹುದು ಅಂತ ಹೇಳಿದ್ರು. ಆದರೆ ಅಪರ್ಣಾ ದೊಡ್ಡ ಛಲಗಾತಿ. ಏನಾದ್ರೂ ಮಾಡಿ ನಾನು ಗೆಲ್ಲುವೆ ಎನ್ನುವ ಛಲ ಅವಳಿಗೆ ಇತ್ತು. ಆಮೇಲೆ 1.5 ವರ್ಷಗಳ ಕಾಲ ಅವಳು ಹೋರಾಡಿದಳು ಎಂದು ನಾಗರಾಜ್ ವಸ್ತಾರೆ ಅವರು ಹೇಳಿಕೊಂಡಿದ್ದಾರೆ. ಇನ್ನು ದೇಹವೇ ದೇಹವನ್ನ ಬಾಧಿಸುವ ವ್ಯಾಧಿ ಇದು. ಕ್ಯಾನ್ಸರ್ ಅನ್ನೋದು ನೀನಿಲ್ಲದ ನಿಮ್ಮ ವ್ಯಕ್ತಿತ್ವವನ್ನ ಹೇರಲು ಬಯಸುತ್ತದೆ. ಅವಳು ಧೀರೆ. ಅದನ್ನ ಅವಳು ಮಣಿಸಿದಳು. ಹೀಗಾಗಿ ಇಷ್ಟು ಸಮಯ ಹೋರಾಡಿದಳು. ಕಳೆದ ಜನವರಿಯಿಂದ ಅವಳು ಸೋತಿದ್ದಾಳೆ. ಈ ಜಂಟಿ ಹೋರಾಟದಲ್ಲಿ ನಾವಿಬ್ಬರೂ ಸೋತಿದ್ದೇವೆ ಎಂದು ಸದ್ಯ ನಾಗರಾಜ್ ವಸ್ತಾರೆ ಅವರು ಹೇಳಿಕೊಂಡಿದ್ದಾರೆ.